ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಇನ್ನೊಂದು ಸಿಂಪಲ್ ಸೀರೆ ಕುಚ್ಚು ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ದಾರ ಮತ್ತು 7 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ. ತುಂಬ ಸಿಂಪಲ್ ಆಗಿರೋಂತಹ ಬೇಸಿಕ್ ಡಿಸೈನು. ನೀವು ಕುಚ್ಚು ಕಲಿಯೋರಾದರೆ ಇದನ್ನು ಮಾಡ್ಕೋಬೋದು. ತುಂಬ ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿರೋಂಥ ಡಿಸೈನು. ಸಿಂಪಲ್ ಆದ್ರೂ ಫಸ್ಟ್ ದಾರ ಲಾಕ್ ಮಾಡ್ತಾ ಇದ್ದೀನಿ. ದಾರ ಲಾಕ್ ಮಾಡಿಬಿಟ್ಟು ಈಗ 3 ಚೈನ್ ಹಾಕಿಬಿಟ್ಟು ಮತ್ತೆ ಇದೇ ಜಾಗದಲ್ಲಿ ಈಗ ಲಾಕ್ ಮಾಡಿದ್ದೀವಲ್ವ ಅದೇ ಜಾಗದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ಮತ್ತೆ ಒಂದು ಮಣಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಈ ಥರ ಚಿಕ್ಕ ಮಣಿನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ 2 ಡಬಲ್ ಕ್ರೋಶೆ ಅದೇ ಜಾಗದಲ್ಲಿ. ಮತ್ತೆ 2 ಚೈನು, ಮತ್ತೆ ಇದೇ ಥರ ಮತ್ತೆ ಡಬಲ್ ಕ್ರೋಶೆ. ಇದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಚೈನು ಅಲ್ಲಿ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಮಾಡಿಬಿಟ್ಟು ಮತ್ತೊಂದು ಡಬಲ್ ಕ್ರೋಶೆ ಅದೇ ಜಾಗದಲ್ಲಿ, 2 ಡಬಲ್ ಕ್ರೋಶೆ, ಮತ್ತೆ ಮಣಿ, ಈ ಥರ ಮುಂದುವರಿಸ್ಕೊಂಡು ಹೋಗಬೇಕು. ಮತ್ತೆ 2 ಡಬಲ್ ಕ್ರೋಶೆ ಇದೇ ಜಾಗದಲ್ಲಿ, ಒಂದೇ ಜಾಗದಲ್ಲಿ 4 ಡಬಲ್ ಕ್ರೋಶೆ, ಮಧ್ಯದಲ್ಲಿ ಮಣಿ ಸೇರಿಸ್ಕೊಳ್ಳೋದಷ್ಟೇ. ಮತ್ತೆ 2 ಚೈನು, ಮತ್ತೆ ಇದೇ ಥರ ಮುಂದುವರಿಸ್ಕೊಂಡು ಹೋಗಿ 2 ಡಬಲ್ ಕ್ರೋಶೆ, ಒಂದೇ ಜಾಗದಲ್ಲಿ ಡಬಲ್ ಕ್ರೋಶೆಗಳನ್ನು ಮಾಡ್ತಾ ಹೋಗಬೇಕು. ಮಧ್ಯದಲ್ಲಿ ಮಣಿ ಸೇರಿಸ್ಕೊಳ್ಳಿ, ಮಧ್ಯದಲ್ಲಿ ಮಣಿ ಸೇರಿಸ್ಕೊಳ್ಬೇಕು. ಮತ್ತೆ 2 ಡಬಲ್ ಕ್ರೋಶೆ, ಮತ್ತೆ 2 ಚೈನ್, ಇದೇ ಥರ ಮುಂದುವರಿಸ್ಕೊಂಡು ಹೋಗಬೇಕು. ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋದರೆ ಅಲ್ಲಿ ನಾನು ಬೇರೆ ವಿಡಿಯೋಗಳ ಲಿಂಕ್ಗಳು ಕೊಟ್ಟಿರ್ತೀನಿ. ನನ್ನ ಬೇರೆ ವಿಡಿಯೋಗಳು ನೀವು ನೋಡ್ಕೋಬೋದು. ಪ್ಲೇ ಲಿಸ್ಟ್ ಲಿಂಕು ಅಥವಾ ವಿಡಿಯೋಗಳ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಯಾವ ಡಿಸೈನ್ ಬೇಕು ಅಂತ ನೋಡಿಕೊಂಡು ಕಲಿಬಹುದು. ಅದರಲ್ಲಿ ತುಂಬ ವೆರೈಟೀಸ್ ಇದೆ. ಸಿಂಪಲ್ ಡಿಸೈನು ಇದೆ, ಬ್ರೈಡಲ್ ಡಿಸೈನು ಇದೆ. ನಿಮಗೆ ಯಾವುದು ಇಷ್ಟ ಆಗತ್ತೆ ಅಂತ ನೋಡಿಕೊಂಡು ಹಾಕ್ಕೋಬೋದು. ನೋಡಿ ಈ ಥರ ಬರುತ್ತೆ. ಇದೇ ಥರ ಮುಂದುವರಿಸ್ಕೊಂಡು ಹೋಗಿ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ. ಫಸ್ಟ್ ರೌಂಡ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ರೌಂಡು, ನೆಕ್ಸ್ಟ್ ಸ್ಟೆಪ್ಪು ಇನ್ನೊಂದು ಕಲರ್ ದಾರ ಇಲ್ಲಿ ಈ ಡಬಲ್ ಕ್ರೋಶೆ ಇದೆಯಲ್ವ ಅಲ್ಲಿ ಅದರ ಟಾಪಲ್ಲಿ ಮೇಲೆ ಲಾಕ್ ಮಾಡ್ಕೊಳ್ಳಿ. ಇದು ಈ 2 ಡಬಲ್ ಕ್ರೋಶೆ ಮಧ್ಯದಲ್ಲೇ ಲಾಕ್ ಮಾಡಿದ್ದೀನಿ ನಾನು. ಇನ್ನು ನೆಕ್ಸ್ಟು ಇಲ್ಲಿಂದಲೇ ಈ ಚೈನ್ ಇದೆಯಲ್ವ 2 ಚೈನ್ ಗ್ಯಾಪ್ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಸ್ವಲ್ಪ ಉದ್ದ ಡಬಲ್ ಕ್ರೋಶೆ ಮಾಡಬೇಕಾಗತ್ತೆ, ದೂರ ಇದೆ. 1 2
4 ಡಬಲ್ ಕ್ರೋಶೆ ಮಾಡಿ ಒಂದು ಮಣಿ ಸೇರಿಸ್ಕೊಳ್ತಾ ಇದ್ದೀನಿ ಮಧ್ಯಕ್ಕೆ. ಈ ಥರ ಮಧ್ಯದಲ್ಲಿ ಒಂದು ಮಣಿ, ಆಮೇಲೆ ಮತ್ತೆ 4 ಡಬಲ್ ಕ್ರೋಶೆ, 1 2 3 4. ಇದನ್ನು ಮತ್ತೆ ಈ 2 ಡಬಲ್ ಕ್ರೋಶೆ ಮಧ್ಯೆ, ಈ ಬೀಡ್ನ ಈ ಕಡೆ ಡಬಲ್ ಕ್ರೋಶೆ ಇದೆಯಲ್ವಾ, ಇದರ ಮಧ್ಯೆ ಇಲ್ಲಿ ಲಾಕ್ ಮಾಡಿಕೊಡಿ ಈ ಥರ. ಈಗ 3 ಮಣಿ ಇದ್ದಂಗೆ ಆಗುತ್ತೆ, ಇಲ್ಲಿ 2 ಇಲ್ಲೊಂದು, ಈ ಥರ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಈ 2 ಚೈನ್ ಇದೆಯಲ್ವ, ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, 2 ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈ 2 ಡಬಲ್ ಕ್ರೋಶೆ ಇದೆಯಲ್ವ, ಅಲ್ಲಿ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶೆ, ಅದರ ಒಳಗೆ ಮಧ್ಯದಲ್ಲಿ, ಚೈನ್ ಮೇಲಲ್ಲ, ನಾವು ಸಾಮಾನ್ಯವಾಗಿ ಇಲ್ಲಿ ಚೈನ್ ಮೇಲೆ ಹಾಕ್ತೀವಲ್ವ, ಇದು ಹಂಗಲ್ಲ, 2 ಡಬಲ್ ಕ್ರೋಶೆ ಮಧ್ಯೆ. ಆಮೇಲೆ ಇಲ್ಲಿಂದ ಈ 2 ಡಬಲ್ ಕ್ರೋಶೆಲಿ ಆರ್ಚು, 1 ಇದೇ ಥರ. ಎರಡು, 3, 4 ಮತ್ತೆ ಮಣಿ, ಮತ್ತೆ 4 ಡಬಲ್ ಕ್ರೋಶೆ, 1 2 3 4 ಡಬಲ್ ಕ್ರೋಶೆ. ಈ 2 ಬೀಡ್ನ ಈ ಕಡೆ 2 ಡಬಲ್ ಕ್ರೋಶೆ ಇದೆಯಲ್ವ, ಅಲ್ಲಿ ಲಾಕ್. ಮತ್ತು ಚೈನಲ್ಲಿ ಇದೇ ರೀತಿ 2 ಸಿಂಗಲ್ ಕ್ರೋಶೆ, ಮತ್ತೆ ಡಬಲ್ ಕ್ರೋಶೆ ಮಧ್ಯದಲ್ಲಿ ಸಿಂಗಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಮಧ್ಯೆ, ಮತ್ತೆ ಇಲ್ಲಿಂದ ಈ 2 ಚೈನಲ್ಲಿ ಆರ್ಚು, 1 2 3 4 ಮತ್ತೆ ಮಣಿ, ಮತ್ತೆ ಡಬಲ್ ಕ್ರೋಶೆ, 2 3 4 ಮತ್ತೆ ಈ 2 ಡಬಲ್ ಕ್ರೋಶೆಲಿ ನೆಕ್ಸ್ಟ್ 2 ಡಬಲ್ ಕ್ರೋಶೆಲಿ ಲಾಕ್. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಈ ಥರ ಬರುತ್ತೆ ಡಿಸೈನು. ನೀವು ಇಲ್ಲಿ 2 ಚೈನ್ ಬಿಟ್ಟಿದ್ದೀವಲ್ವ, ಇಲ್ಲಿ ಕುಚ್ಚು ಹಾಕೋಬೋದು, ಸಣ್ಣ ಸಣ್ಣ ಕುಚ್ಚು ಪ್ರತಿ 2 ಚೈನಲ್ಲಿ. ನಿಮ್ಗೆ ಹತ್ತಿರ ಆಗತ್ತೆ ಅನಿಸಿದರೆ 2 ಆರ್ಚ್ ಬಿಟ್ಟು ಇಲ್ಲಿ, ಮತ್ತೆ 2 ಆರ್ಚ್ ಬಿಟ್ಟು ಇಲ್ಲಿ, ಆ ಥರ ಮಾಡಿಕೊಂಡು ಹೋಗ್ಬೋದು. ಇದು 3 ಬೀಡ್ ಬರುತ್ತೆ, ಇಲ್ಲಿ 2 ಮೇಲೆ ಒಂದು ಬಂದಂಗೆ ಆಗತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಸೀರೆ ಮಾಡಿದಾಗ ಸಿಂಪಲ್ ಆಗಿದ್ರೂ ತುಂಬ ಚೆನ್ನಾಗಿರುತ್ತೆ. ಇದು ಸಿಂಪಲ್ ಡಿಸೈನು, ಬೇಗ ಆಗುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ಫುಲ್ ಮಾಡಿ ತೋರಿಸ್ತೀನಿ. ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ, ಈ ಥರ ಕಾಣಿಸುತ್ತೆ.
ತುಂಬ ಸಿಂಪಲ್ ಆಗಿರೋಂತಹ ಚೆನ್ನಾಗಿರೋಂತಹ ಡಿಸೈನು. 3 ಮಣಿ ಬರುತ್ತೆ, 2 ಕೆಳಗಡೆ 1 ಮೇಲೆ. ಸಿಂಪಲ್ ಆಗಿದೆ, ಬೇಗನೂ ಆಗತ್ತೆ, ಚೆನ್ನಾಗೂ ಕಾಣುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಮುಂದಿನ ಡಿಸೈನ್ನೊಂದಿಗೆ ಭೇಟಿಯಾಗೋಣ.